ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿರುವಾಗ ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ. ಆದರೆ ಒಂದು ದಿನ ಕಷ್ಟಗಳು ಒಂದರ ಹಿಂದೆ ಒಂದರಂತೆ ಬಂದಾಗ ನಮ್ಮನ್ನು ಅರ್ಥಮಾಡಿಕೊಳ್ಳುವವರು ಕೂಡ ಕಡಿಮೆಯಾಗುತ್ತಾರೆ. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ನನ್ನ ಜೀವನದಲ್ಲೇ ಯಾಕೆ ಇಷ್ಟು ಕಷ್ಟ? ಇದೇ ಪ್ರಶ್ನೆಯನ್ನು ಸಾವಿರಾರು ವರ್ಷಗಳ ಹಿಂದೆ ಅರ್ಜುನನು ಕೇಳಿದ್ದನು. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನಿಂತಿದ್ದ ಅರ್ಜುನನು ತನ್ನ ಜೀವನದ ಅತಿದೊಡ್ಡ ಸಂಕಷ್ಟವನ್ನು ಎದುರಿಸುತ್ತಿದ್ದ. ಆಗ ಅವನಿಗೆ ದಾರಿ ತೋರಿಸಿದ್ದು ಶ್ರೀಕೃಷ್ಣ. ಇಂದು ನಾವು ತಿಳಿದುಕೊಳ್ಳೋಣ, ಜೀವನದಲ್ಲಿ ಕಷ್ಟ ಬಂದಾಗ ಕೃಷ್ಣ ನಮಗೆ ಏನು ಹೇಳುತ್ತಾರೆ. 1. ಕಷ್ಟಗಳು ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಬಲಿಷ್ಠರನ್ನಾಗಿಸಲು ಬರುತ್ತವೆ. ಹೆಚ್ಚಿನ ಜನರು ಕಷ್ಟಗಳನ್ನು ಶಾಪ ಎಂದು ಭಾವಿಸುತ್ತಾರೆ. ಆದರೆ ಕೃಷ್ಣ ಹೇಳುತ್ತಾರೆ, ಚಿನ್ನವು ಬೆಂಕಿಯಲ್ಲಿ ಕರಗಿದಾಗ ಮಾತ್ರ ಆಭರಣವಾಗುತ್ತದೆ, ವಜ್ರವು ಒತ್ತಡವನ್ನು ತಾಳಿದಾಗ ಮಾತ್ರ ಹೊಳೆಯುತ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿ ಕಷ್ಟಗಳನ್ನು ಎದುರಿಸಿದಾಗ ಮಾತ್ರ ಬಲಿಷ್ಠನಾಗುತ್ತಾನೆ. ನೀವು ಇಂದು ಎದುರಿಸುತ್ತಿರುವ ಸಮಸ್ಯೆ ನಿಮ್ಮ ಅಂತ್ಯವಲ್ಲ, ಅದು ನಿಮ್ಮ ಮುಂದಿನ ಯಶಸ್ಸಿನ ತಯಾರಿ. ಕಷ್ಟಗಳಿಲ್ಲದೆ ಶಕ್ತಿ ಹುಟ್ಟುವುದಿಲ್ಲ. ಆದ್ದರಿಂದ ಸಮಸ್ಯೆ ಬಂದಾಗ ಭಯಪಡಬೇಡಿ, ಅದನ್ನು ಒಂದು ಪಾಠವಾಗಿ ನೋಡಿ. ಒಂದು ದಿನ ಇದೇ ಕಷ್ಟ ನಿಮ್ಮ ಜೀವನದ ದೊಡ್ಡ ಆಶೀರ್ವಾದವಾಗಿರಬಹುದು. 2. ಪ್ರತಿಯೊಂದು ಕಷ್ಟಕ್ಕೂ ಒಂದು ಕಾರಣ ಇರುತ್ತದೆ. ನಾವು ಹಲವಾರು ಬಾರಿ ಕೇಳುತ್ತೇವೆ, ನಾನು ಯಾರಿಗೂ ಕೆಡುಕು ಮಾಡಿಲ್ಲ, ಆದರೂ ನನಗೆ ಯಾಕೆ ಕಷ್ಟ? ಕೃಷ್ಣನ ಪ್ರಕಾರ ಈ ಜಗತ್ತಿನಲ್ಲಿ ಕಾರಣವಿಲ್ಲದೆ ಏನೂ ನಡೆಯುವುದಿಲ್ಲ. ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಉದ್ದೇಶ ಇರುತ್ತದೆ. ಕೆಲವು ಕಷ್ಟಗಳು ನಮ್ಮ ತಪ್ಪುಗಳನ್ನು ತಿದ್ದಲು ಬರುತ್ತವೆ, ಕೆಲವು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಬರುತ್ತವೆ, ಮತ್ತೆ ಕೆಲವು ನಮ್ಮ ಸಹನೆಯನ್ನು ಪರೀಕ್ಷಿಸಲು ಬರುತ್ತವೆ. ಇಂದು ನೀವು ಅರ್ಥಮಾಡಿಕೊಳ್ಳದ ವಿಷಯಗಳು ಕೆಲವು ವರ್ಷಗಳ ನಂತರ ಅರ್ಥವಾಗಬಹುದು. ಆದ್ದರಿಂದ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ದ್ವೇಷಿಸಬೇಡಿ, ಅದು ನಿಮ್ಮ ಬೆಳವಣಿಗೆಯ ಭಾಗವಾಗಿರಬಹುದು. 3. ಫಲದ ಬಗ್ಗೆ ಚಿಂತಿಸಬೇಡಿ. ಕೃಷ್ಣನ ಅತ್ಯಂತ ಪ್ರಸಿದ್ಧ ಸಂದೇಶ, ಕರ್ಮ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ನಮ್ಮ ಹೆಚ್ಚಿನ ದುಃಖಕ್ಕೆ ಕಾರಣ ಸಮಸ್ಯೆಯಲ್ಲ, ಅದರ ಫಲಿತಾಂಶದ ಬಗ್ಗೆ ಇರುವ ಭಯ. ನಾನು ಸೋತರೆ ಏನು? ಜನರು ಏನು ಹೇಳುತ್ತಾರೆ? ನನ್ನ ಭವಿಷ್ಯ ಏನಾಗುತ್ತದೆ? ಈ ರೀತಿಯ ಆಲೋಚನೆಗಳು ನಮ್ಮನ್ನು ಇನ್ನಷ್ಟು ದುರ್ಬಲರನ್ನಾಗಿಸುತ್ತವೆ. ಕೃಷ್ಣ ಹೇಳುತ್ತಾರೆ, ನಿನ್ನ ಕೈಯಲ್ಲಿರುವುದು ಪ್ರಯತ್ನ ಮಾತ್ರ, ಫಲಿತಾಂಶ ದೇವರ ಕೈಯಲ್ಲಿದೆ. ಆದ್ದರಿಂದ ನಿಮ್ಮ ಶಕ್ತಿಯಷ್ಟು ಪ್ರಯತ್ನ ಮಾಡಿ, ಉಳಿದದ್ದನ್ನು ದೇವರಿಗೆ ಬಿಡಿ. ಮನಸ್ಸು ಹಗುರವಾಗುತ್ತದೆ. 4. ಬದಲಾವಣೆ ಜೀವನದ ನಿಯಮ. ಯಾವುದೂ ಶಾಶ್ವತವಲ್ಲ, ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಇಂದು ನೀವು ಕಷ್ಟದಲ್ಲಿದ್ದರೆ ಅದು ಕೂಡ ಒಂದು ದಿನ ಮುಗಿಯುತ್ತದೆ. ರಾತ್ರಿ ಎಷ್ಟೇ ಕತ್ತಲಾಗಿದ್ದರೂ ಬೆಳಗ್ಗೆ ಖಂಡಿತ ಬರುತ್ತದೆ. ಮಳೆ ಎಷ್ಟೇ ಜೋರಾಗಿ ಸುರಿದರೂ ಒಂದು ದಿನ ನಿಲ್ಲುತ್ತದೆ. ಅದೇ ರೀತಿ ಜೀವನದ ಸಂಕಷ್ಟಗಳು ಶಾಶ್ವತವಲ್ಲ. ಕಷ್ಟದ ಸಮಯದಲ್ಲಿ ಈ ಸತ್ಯವನ್ನು ನೆನಪಿಡಿ, ಇದು ಕೂಡ ಕಳೆದು ಹೋಗುತ್ತದೆ. ಈ ಒಂದು ಆಲೋಚನೆ ನಿಮ್ಮ ಮನಸ್ಸಿಗೆ ಅಪಾರ ಶಕ್ತಿ ನೀಡುತ್ತದೆ. 5. ಭಯವೇ ದೊಡ್ಡ ಶತ್ರು. ಬಹಳ ಬಾರಿ ಸಮಸ್ಯೆಗಿಂತ ಅದರ ಭಯವೇ ನಮ್ಮನ್ನು ಹೆಚ್ಚು ಕಾಡುತ್ತದೆ. ನಾವು ಆಗದ ವಿಷಯಗಳ ಬಗ್ಗೆ ಚಿಂತಿಸುತ್ತೇವೆ, ಕಲ್ಪನೆಯಲ್ಲೇ ಸೋಲುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾರೆ, ಧೈರ್ಯವಂತನಿಗೆ ಭವಿಷ್ಯದ ಭಯ ಇರುವುದಿಲ್ಲ, ಅವನು ಪರಿಸ್ಥಿತಿಯನ್ನು ಎದುರಿಸುತ್ತಾನೆ. ಭಯವನ್ನು ಗೆಲ್ಲುವ ಏಕೈಕ ಮಾರ್ಗ ಎಂದರೆ ಅದನ್ನು ಎದುರಿಸುವುದು. ನೀವು ಓಡಿದರೆ ಭಯ ನಿಮ್ಮ ಹಿಂದೆ ಬರುತ್ತದೆ, ನೀವು ಎದುರಿಸಿದರೆ ಭಯವೇ ಓಡಿಹೋಗುತ್ತದೆ. 6. ನಿಮ್ಮ ಮೇಲೆ ನಂಬಿಕೆ ಇಡಿ. ಕೃಷ್ಣ ಅರ್ಜುನನಿಗೆ ಮೊದಲಿಗೆ ಕಲಿಸಿದ ಪಾಠವೇ ಆತ್ಮವಿಶ್ವಾಸ. ಅರ್ಜುನನು ತನ್ನ ಶಕ್ತಿಯನ್ನು ಮರೆತಿದ್ದ, ಅವನು ತನ್ನ ದುರ್ಬಲತೆಗಳನ್ನಷ್ಟೇ ನೋಡುತ್ತಿದ್ದ. ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ. ಕಷ್ಟಗಳು ಬಂದಾಗ ನಾವು ನಮ್ಮ ಸಾಮರ್ಥ್ಯವನ್ನು ಅನುಮಾನಿಸುತ್ತೇವೆ. ಆದರೆ ನೆನಪಿಡಿ, ನೀವು ಇದುವರೆಗೂ ಅನೇಕ ಸಮಸ್ಯೆಗಳನ್ನು ದಾಟಿ ಇಲ್ಲಿವರೆಗೆ ಬಂದಿದ್ದೀರಿ. ಹಾಗಿದ್ದರೆ ಈ ಸಮಸ್ಯೆಯನ್ನು ದಾಟಬಹುದು. ನಿಮ್ಮೊಳಗೆ ನೀವು ಊಹಿಸುವುದಕ್ಕಿಂತ ಹೆಚ್ಚು ಶಕ್ತಿ ಇದೆ. ಆ ಶಕ್ತಿಯನ್ನು ನಂಬಿ. 7. ದೇವರನ್ನು ನಂಬಿ, ಆದರೆ ಪ್ರಯತ್ನ ನಿಲ್ಲಿಸಬೇಡಿ. ಕೆಲವರು ಕಷ್ಟ ಬಂದಾಗ ಎಲ್ಲವನ್ನೂ ದೇವರಿಗೆ ಬಿಟ್ಟು ಕುಳಿತುಕೊಳ್ಳುತ್ತಾರೆ. ಆದರೆ ಕೃಷ್ಣ ಅದನ್ನು ಹೇಳಲಿಲ್ಲ. ಅವರು ಹೇಳಿದರು, ದೇವರ ಮೇಲೆ ನಂಬಿಕೆ ಇಡು, ಆದರೆ ನಿನ್ನ ಕರ್ತವ್ಯವನ್ನು ಮರೆಯಬೇಡ. ದೇವರು ದಾರಿ ತೋರಿಸುತ್ತಾನೆ, ಆದರೆ ನಡೆಯಬೇಕಾದದ್ದು ನೀವೇ. ಅದೃಷ್ಟವು ಸಹಾಯ ಮಾಡಬಹುದು, ಆದರೆ ಯಶಸ್ಸನ್ನು ತರುವುದೇ ನಿಮ್ಮ ಪ್ರಯತ್ನ. ಆದ್ದರಿಂದ ಪ್ರಾರ್ಥನೆಯ ಜೊತೆಗೆ ಕಾರ್ಯವೂ ಇರಲಿ. 8. ಪ್ರತಿಯೊಂದು ಯುದ್ಧವನ್ನು ಗೆಲ್ಲಬೇಕೆಂದಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ನಾವು ಎಲ್ಲರನ್ನೂ ಸೋಲಿಸಬೇಕು ಎಂದು ಯೋಚಿಸುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾರೆ, ಪ್ರತಿಯೊಂದು ಯುದ್ಧವನ್ನು ಹೋರಾಡುವುದು ಬುದ್ಧಿವಂತಿಕೆಯಲ್ಲ. ಕೆಲವು ಯುದ್ಧಗಳಿಂದ ದೂರ ಉಳಿಯುವುದೇ ನಿಜವಾದ ಗೆಲುವು. ನಿಮ್ಮ ಸಮಯವನ್ನು ಕಸಿದುಕೊಳ್ಳುವ ಜನರು ಇರುತ್ತಾರೆ, ನಿಮ್ಮ ಶಾಂತಿಯನ್ನು ಹಾಳು ಮಾಡುವ ಪರಿಸ್ಥಿತಿಗಳು ಇರುತ್ತವೆ. ಪ್ರತಿಯೊಂದು ಟೀಕೆಗೆ ಉತ್ತರ ಕೊಡಬೇಕಾಗಿಲ್ಲ, ಪ್ರತಿಯೊಂದು ವಾದದಲ್ಲಿ ಗೆಲ್ಲಬೇಕಾಗಿಲ್ಲ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ. ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ. ಅನಗತ್ಯ ಯುದ್ಧಗಳಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ.
9. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಬೇಕು. ಕೃಷ್ಣನ ಪ್ರಕಾರ ಮನುಷ್ಯನ ದೊಡ್ಡ ಸ್ನೇಹಿತನು ಮನಸ್ಸೇ, ದೊಡ್ಡ ಶತ್ರುವು ಮನಸ್ಸೇ. ಮನಸ್ಸು ನಿಯಂತ್ರಣದಲ್ಲಿದ್ದರೆ ಸಮಸ್ಯೆಗಳ ಮಧ್ಯೆಯೂ ಸಂತೋಷವಾಗಿರಬಹುದು. ಮನಸ್ಸು ನಿಯಂತ್ರಣದಲ್ಲಿಲ್ಲದಿದ್ದರೆ ಎಲ್ಲ ಸೌಕರ್ಯಗಳಿದ್ದರೂ ದುಃಖಿಯಾಗಿರಬಹುದು. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಗಮನಿಸಿ. ಯಾವಾಗಲೂ ನಕಾರಾತ್ಮಕ ವಿಚಾರಗಳನ್ನು ಯೋಚಿಸಬೇಡಿ. ನಿಮ್ಮ ಮನಸ್ಸಿಗೆ ಒಳ್ಳೆಯ ಮಾತುಗಳನ್ನು ಹೇಳಿ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಿ. ಶಾಂತವಾದ ಮನಸ್ಸು ಯಾವುದೇ ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತದೆ. 10. ನಿಮ್ಮ ನೋವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿ. ಕಷ್ಟಗಳು ಎರಡು ಕೆಲಸ ಮಾಡುತ್ತವೆ. ಅವು ನಮ್ಮನ್ನು ಮುರಿಯಬಹುದು ಅಥವಾ ನಮ್ಮನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡಬಹುದು. ಆಯ್ಕೆ ನಮ್ಮದು. ಹಲವಾರು ಮಹಾನ್ ವ್ಯಕ್ತಿಗಳ ಜೀವನವನ್ನು ನೋಡಿದರೆ ಅವರ ಯಶಸ್ಸಿನ ಹಿಂದೆ ದೊಡ್ಡ ನೋವು ಇರುತ್ತದೆ. ಅವರು ಕಷ್ಟಕ್ಕೆ ಸೋಲಲಿಲ್ಲ, ಅದನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡರು. ನಿಮ್ಮ ಜೀವನದಲ್ಲೂ ಅದೇ ಮಾಡಿ. ನಿಮ್ಮ ಕಣ್ಣೀರು ನಿಮ್ಮ ದುರ್ಬಲತೆಯಾಗಬಾರದು, ಅದು ನಿಮ್ಮ ಮುಂದಿನ ಯಶಸ್ಸಿನ ಇಂಧನವಾಗಬೇಕು. 11. ಯಾರೂ ಶಾಶ್ವತವಾಗಿ ನಿಮ್ಮ ಜೊತೆ ಇರುವುದಿಲ್ಲ. ಇದು ಕಠಿಣ ಸತ್ಯ, ಆದರೆ ಕೃಷ್ಣ ಹೇಳಿದ ಸತ್ಯ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಕೆಲವರು ನಿಮ್ಮ ಜೀವನಕ್ಕೆ ಬರುತ್ತಾರೆ, ಕೆಲವರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ, ಕೆಲವರು ನಿಮ್ಮನ್ನು ಪ್ರೀತಿಸುತ್ತಾರೆ, ಕೆಲವರು ನಿಮ್ಮನ್ನು ದ್ರೋಹ ಮಾಡುತ್ತಾರೆ. ಆದರೆ ಇವೆಲ್ಲವೂ ಜೀವನದ ಭಾಗ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಕುಗ್ಗಬೇಡಿ. ಬಹುಶಃ ಅವರ ಪಾತ್ರ ನಿಮ್ಮ ಜೀವನದಲ್ಲಿ ಮುಗಿದಿರಬಹುದು. ದೇವರು ನಿಮ್ಮ ಜೀವನಕ್ಕೆ ಹೊಸ ಜನರನ್ನು ಕಳುಹಿಸಬಹುದು. 12. ಸಮಯ ಎಲ್ಲವನ್ನೂ ಬದಲಾಯಿಸುತ್ತದೆ. ಇಂದು ನಿಮ್ಮನ್ನು ಅಳಿಸುತ್ತಿರುವ ವಿಷಯ ಒಂದು ದಿನ ನಿಮ್ಮನ್ನು ನಗಿಸಬಹುದು. ಇಂದು ಅಸಾಧ್ಯ ಎಂದು ಕಾಣುತ್ತಿರುವ ಸಮಸ್ಯೆ ಕೆಲವು ವರ್ಷಗಳ ನಂತರ ತುಂಬಾ ಚಿಕ್ಕದಾಗಿ ಕಾಣಬಹುದು. ಸಮಯಕ್ಕೆ ಅಪಾರ ಶಕ್ತಿ ಇದೆ. ಆದ್ದರಿಂದ ಕಷ್ಟದ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ. ಅತಿಯಾದ ಆತುರ ಬೇಡ. ಕೆಲವೊಮ್ಮೆ ಉತ್ತರವನ್ನು ಸಮಯವೇ ಕೊಡುತ್ತದೆ. ನಿಮ್ಮ ಕೆಲಸ ಪ್ರಯತ್ನ ಮಾಡುವುದು, ಫಲಿತಾಂಶವನ್ನು ಸಮಯ ಮತ್ತು ದೇವರಿಗೆ ಬಿಡುವುದು. 13. ಸೋಲು ಅಂತ್ಯವಲ್ಲ. ಹೆಚ್ಚಿನ ಜನರು ಒಂದು ಸೋಲಿನ ನಂತರ ಜೀವನವೇ ಮುಗಿಯಿತು ಎಂದು ಭಾವಿಸುತ್ತಾರೆ. ಆದರೆ ಕೃಷ್ಣ ಹೇಳುತ್ತಾರೆ, ನಿಜವಾದ ಸೋಲು ಎಂದರೆ ಪ್ರಯತ್ನವನ್ನು ಬಿಟ್ಟು ಬಿಡುವುದು. ನೀವು ಬಿದ್ದರೆ ಮತ್ತೆ ಎದ್ದೇಳಿ. ನೀವು ಸೋತರೆ ಮತ್ತೆ ಪ್ರಯತ್ನಿಸಿ. ನೀವು ವಿಫಲರಾದರೆ ಹೊಸ ದಾರಿ ಹುಡುಕಿ. ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯುತ್ತದೆ. ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ, ಅದು ಅನೇಕ ಸೋಲುಗಳ ನಂತರ ಬರುತ್ತದೆ. ಆದ್ದರಿಂದ ಸೋಲನ್ನು ಹೆದರಬೇಡಿ, ಅದರಿಂದ ಕಲಿಯಿರಿ. 14. ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ಇಂದಿನ ಜಗತ್ತಿನಲ್ಲಿ ಹೆಚ್ಚಿನ ದುಃಖಕ್ಕೆ ಕಾರಣ ಹೋಲಿಕೆ. ಅವನು ನನ್ನಗಿಂತ ಹೆಚ್ಚು ಹಣ ಗಳಿಸುತ್ತಾನೆ, ಅವಳ ಜೀವನ ನನ್ನ ಜೀವನಕ್ಕಿಂತ ಚೆನ್ನಾಗಿದೆ, ಅವರಿಗೆ ಎಲ್ಲವೂ ಇದೆ, ನನಗೆ ಏನೂ ಇಲ್ಲ. ಈ ರೀತಿಯ ಆಲೋಚನೆಗಳು ಸಂತೋಷವನ್ನು ಕದಿಯುತ್ತವೆ. ಕೃಷ್ಣ ಹೇಳುತ್ತಾರೆ, ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನ. ನಿಮ್ಮ ಜೀವನವನ್ನು ನಿಮ್ಮದೇ ರೀತಿಯಲ್ಲಿ ಬದುಕಿ. ಇತರರ ಯಶಸ್ಸನ್ನು ನೋಡಿ ಪ್ರೇರಣೆ ಪಡೆಯಿರಿ, ಆದರೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮ್ಮ ನಿನ್ನೆಗಿಂತ ಇಂದಿನ ನೀವು ಉತ್ತಮವಾಗಿದ್ದರೆ ಸಾಕು. 15. ಕೃತಜ್ಞತೆ ಕಷ್ಟವನ್ನು ಕಡಿಮೆ ಮಾಡುತ್ತದೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ನಾವು ಹೆಚ್ಚು ಯೋಚಿಸುತ್ತೇವೆ, ಆದರೆ ನಮ್ಮ ಬಳಿ ಇರುವ ಆಶೀರ್ವಾದಗಳನ್ನು ಮರೆತು ಬಿಡುತ್ತೇವೆ. ಕೃಷ್ಣನ ಪ್ರಕಾರ ಕೃತಜ್ಞತೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಿಮ್ಮ ಬಳಿ ಆಹಾರವಿದೆಯೇ, ಕುಟುಂಬವಿದೆಯೇ, ಉಸಿರಾಡಲು ಜೀವವಿದೆಯೇ, ಕಲಿಯಲು ಅವಕಾಶವಿದೆಯೇ? ಹಾಗಿದ್ದರೆ ನೀವು ಈಗಾಗಲೇ ಅನೇಕ ಜನರಿಗಿಂತ ಅದೃಷ್ಟವಂತರು. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ದೇವರಿಗೆ ಧನ್ಯವಾದ ಹೇಳಿ. ಕೃತಜ್ಞತೆಯ ಮನಸ್ಸು ಕಷ್ಟದಲ್ಲೂ ಬೆಳಕನ್ನು ಕಾಣುತ್ತದೆ. 16. ದುಃಖವನ್ನು ಸ್ವೀಕರಿಸಿ, ಅದರಿಂದ ಓಡಬೇಡಿ. ಹೆಚ್ಚಿನ ಜನರು ದುಃಖದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಆದರೆ ಕೃಷ್ಣ ಹೇಳುತ್ತಾರೆ, ನೀವು ಯಾವುದರಿಂದ ಓಡುತ್ತೀರೋ ಅದು ನಿಮ್ಮನ್ನು ಇನ್ನಷ್ಟು ಹಿಂಬಾಲಿಸುತ್ತದೆ. ನೋವನ್ನು ನಿರಾಕರಿಸಬೇಡಿ, ಅದನ್ನು ಸ್ವೀಕರಿಸಿ. ಹೌದು, ಜೀವನದಲ್ಲಿ ಈಗ ಕಷ್ಟ ಇದೆ. ಹೌದು, ಪರಿಸ್ಥಿತಿ ಕಠಿಣವಾಗಿದೆ. ಆದರೆ ಇದೇ ಸತ್ಯ. ಸತ್ಯವನ್ನು ಒಪ್ಪಿಕೊಂಡಾಗ ಮನಸ್ಸು ಸ್ಪಷ್ಟವಾಗುತ್ತದೆ. ಆಗ ಮಾತ್ರ ಪರಿಹಾರ ಕಾಣಲು ಪ್ರಾರಂಭವಾಗುತ್ತದೆ. ದುಃಖವನ್ನು ಒಪ್ಪಿಕೊಳ್ಳುವುದು ದುರ್ಬಲತೆಯಲ್ಲ, ಅದು ಧೈರ್ಯದ ಮೊದಲ ಹೆಜ್ಜೆ. 17. ಕತ್ತಲೆ ಬಂದಾಗಲೇ ನಕ್ಷತ್ರಗಳು ಕಾಣುತ್ತವೆ. ನಿಮ್ಮ ಜೀವನದಲ್ಲಿ ಈಗ ಕತ್ತಲೆ ಇರಬಹುದು, ಎಲ್ಲವೂ ಮುಗಿದಂತೆ ಅನಿಸಬಹುದು. ಆದರೆ ನೆನಪಿಡಿ, ನಕ್ಷತ್ರಗಳು ಹಗಲಿನಲ್ಲಿ ಕಾಣುವುದಿಲ್ಲ, ಅವು ಕತ್ತಲೆಯಲ್ಲೇ ಹೊಳೆಯುತ್ತವೆ. ಅದೇ ರೀತಿ ನಿಮ್ಮ ನಿಜವಾದ ಶಕ್ತಿ, ನಿಮ್ಮ ನಿಜವಾದ ಸಾಮರ್ಥ್ಯ, ನಿಮ್ಮ ನಿಜವಾದ ವ್ಯಕ್ತಿತ್ವ ಕಷ್ಟದ ಸಮಯದಲ್ಲೇ ಹೊರಬರುತ್ತದೆ. ಇಂದು ನೀವು ಎದುರಿಸುತ್ತಿರುವ ಕತ್ತಲೆ ನಾಳೆಯ ನಿಮ್ಮ ಪ್ರಕಾಶಕ್ಕೆ ಕಾರಣವಾಗಬಹುದು. ಆದ್ದರಿಂದ ಭರವಸೆಯನ್ನು ಕಳೆದುಕೊಳ್ಳಬೇಡಿ. 18. ಕ್ಷಮೆ ಮನಸ್ಸಿಗೆ ಮುಕ್ತಿ ನೀಡುತ್ತದೆ. ಯಾರಾದರೂ ನಿಮಗೆ ನೋವು ಕೊಟ್ಟಿರಬಹುದು, ದ್ರೋಹ ಮಾಡಿರಬಹುದು, ಅವಮಾನ ಮಾಡಿರಬಹುದು. ಅಂತಹವರನ್ನು ನೆನಪಿಸಿಕೊಂಡು ಕೋಪದಲ್ಲಿ ಬದುಕಿದರೆ ನೋವು ಅವರಿಗೆ ಅಲ್ಲ, ನಿಮಗೆ ಆಗುತ್ತದೆ. ಕೃಷ್ಣ ಹೇಳುತ್ತಾರೆ,
ಕ್ಷಮೆ ಎಂದರೆ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ, ನಿಮ್ಮ ಮನಸ್ಸನ್ನು ಆ ನೋವಿನಿಂದ ಬಿಡುಗಡೆ ಮಾಡುವುದು. ಕೋಪವನ್ನು ಹಿಡಿದುಕೊಂಡರೆ ನಿಮ್ಮ ಶಾಂತಿ ಕಳೆದು ಹೋಗುತ್ತದೆ, ಕ್ಷಮಿಸಿದರೆ ಮನಸ್ಸು ಹಗುರವಾಗುತ್ತದೆ. 19. ಪ್ರತಿಯೊಂದು ಅಂತ್ಯದ ಹಿಂದೆ ಹೊಸ ಆರಂಭ ಇರುತ್ತದೆ. ಒಂದು ಸಂಬಂಧ ಮುಗಿಯಬಹುದು, ಒಂದು ಕೆಲಸ ಕಳೆದು ಹೋಗಬಹುದು, ಒಂದು ಕನಸು ಒಡೆಯಬಹುದು. ಆ ಸಮಯದಲ್ಲಿ ಎಲ್ಲವೂ ಮುಗಿದಂತೆ ಅನಿಸುತ್ತದೆ. ಆದರೆ ಕೃಷ್ಣನ ಸಂದೇಶ ಸ್ಪಷ್ಟವಾಗಿದೆ. ಪ್ರಕೃತಿಯನ್ನು ನೋಡಿ, ಸೂರ್ಯ ಅಸ್ತಮಿಸುತ್ತಾನೆ, ಆದರೆ ಮರುದಿನ ಮತ್ತೆ ಉದಯಿಸುತ್ತಾನೆ. ಎಲೆಗಳು ಉದುರುತ್ತವೆ, ಆದರೆ ಮತ್ತೆ ಹೊಸ ಎಲೆಗಳು ಬರುತ್ತವೆ. ಜೀವನದಲ್ಲೂ ಹಾಗೆಯೇ, ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಬಾಗಿಲು ತೆರೆಯಲು ಸಿದ್ಧವಾಗಿರುತ್ತದೆ. 20. ನಿಮ್ಮ ಆತ್ಮವು ಎಲ್ಲಕ್ಕಿಂತ ಶಕ್ತಿಶಾಲಿ. ಕೃಷ್ಣ ಗೀತೆಯಲ್ಲಿ ಹೇಳುತ್ತಾರೆ, ದೇಹ ನಾಶವಾಗಬಹುದು, ಆದರೆ ಆತ್ಮ ನಾಶವಾಗುವುದಿಲ್ಲ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಅವು ನಿಮ್ಮ ಆತ್ಮವನ್ನು ಮುಟ್ಟಲು ಸಾಧ್ಯವಿಲ್ಲ. ನಿಮ್ಮೊಳಗೆ ಅಪಾರ ಶಕ್ತಿ ಇದೆ. ಆ ಶಕ್ತಿಯನ್ನು ಅರಿತಾಗ ಹೊರಗಿನ ಕಷ್ಟಗಳು ಚಿಕ್ಕದಾಗಿ ಕಾಣುತ್ತವೆ. ನೀವು ಸಮಸ್ಯೆಗಳಿಗಿಂತ ದೊಡ್ಡವರು, ನೀವು ಪರಿಸ್ಥಿತಿಗಳಿಗಿಂತ ಶಕ್ತಿಶಾಲಿಗಳು. 21. ದೇವರು ನಿಮ್ಮನ್ನು ಎಂದಿಗೂ ಒಬ್ಬರನ್ನಾಗಿ ಬಿಡುವುದಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲರೂ ದೂರವಾದಂತೆ ಅನಿಸುತ್ತದೆ, ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾಸವಾಗುತ್ತದೆ. ಆದರೆ ಕೃಷ್ಣ ಹೇಳುತ್ತಾರೆ, ನೀನು ಒಬ್ಬನೇ ಅಲ್ಲ, ನಾನು ಸದಾ ನಿನ್ನ ಜೊತೆಗಿದ್ದೇನೆ. ಕಾಣದ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತಿರುತ್ತದೆ. ನೀವು ಕುಗ್ಗಿದಾಗ ಧೈರ್ಯ ನೀಡುತ್ತದೆ, ನೀವು ಅತ್ತಾಗ ಸಮಾಧಾನ ನೀಡುತ್ತದೆ. ಆದ್ದರಿಂದ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. 22. ಇಂದಿನ ಕಷ್ಟ ನಾಳೆಯ ಕಥೆಯಾಗುತ್ತದೆ. ಇಂದು ನೀವು ಅಳುತ್ತಿರುವ ವಿಷಯ ಒಂದು ದಿನ ನೀವು ಹೆಮ್ಮೆಯಿಂದ ಹೇಳುವ ಕಥೆಯಾಗಬಹುದು. ಇಂದು ನೀವು ಎದುರಿಸುತ್ತಿರುವ ಹೋರಾಟ ನಾಳೆ ಮತ್ತೊಬ್ಬರಿಗೆ ಪ್ರೇರಣೆಯಾಗಬಹುದು. ಯಶಸ್ವಿ ವ್ಯಕ್ತಿಗಳ ಜೀವನವನ್ನು ನೋಡಿ, ಅವರ ಜೀವನದಲ್ಲೂ ದೊಡ್ಡ ಕಷ್ಟಗಳಿದ್ದವು, ಆದರೆ ಅವರು ಕೈಬಿಡಲಿಲ್ಲ. ಆದ್ದರಿಂದ ನಿಮ್ಮ ಕಥೆಯನ್ನು ಮಧ್ಯದಲ್ಲೇ ಮುಗಿಸಬೇಡಿ. ಅತ್ಯುತ್ತಮ ಅಧ್ಯಾಯ ಇನ್ನೂ ಬರಬೇಕಿದೆ. 23. ಜೀವನದ ನಿಜವಾದ ಗೆಲುವು ಮನಸ್ಸಿನ ಶಾಂತಿ. ಜನರು ಹಣವನ್ನು ಗೆಲುವು ಎಂದು ಭಾವಿಸುತ್ತಾರೆ, ಹೆಸರನ್ನು ಗೆಲುವು ಎಂದು ಭಾವಿಸುತ್ತಾರೆ, ಅಧಿಕಾರವನ್ನು ಗೆಲುವು ಎಂದು ಭಾವಿಸುತ್ತಾರೆ. ಆದರೆ ಕೃಷ್ಣನ ಪ್ರಕಾರ ಮನಸ್ಸಿನ ಶಾಂತಿಯೇ ನಿಜವಾದ ಯಶಸ್ಸು. ಹಣ ಇದ್ದರೂ ಶಾಂತಿ ಇಲ್ಲದಿದ್ದರೆ ಅದು ಸಂಪೂರ್ಣ ಜೀವನವಲ್ಲ. ಆದ್ದರಿಂದ ಹೊರಗಿನ ಯಶಸ್ಸಿನ ಜೊತೆಗೆ ಒಳಗಿನ ಶಾಂತಿಯನ್ನು ಬೆಳೆಸಿಕೊಳ್ಳಿ. 24. ನಿಮ್ಮ ಗಾಯಗಳು ನಿಮ್ಮ ಶಕ್ತಿಯಾಗಬಹುದು. ಕೃಷ್ಣನ ಜೀವನವನ್ನು ನೋಡಿದರೆ ಅವರಿಗೂ ಅನೇಕ ಸವಾಲುಗಳು ಬಂದವು, ಆದರೆ ಅವರು ಯಾವತ್ತೂ ತಮ್ಮ ನೋವನ್ನು ದುರ್ಬಲತೆಯಾಗಿ ನೋಡಲಿಲ್ಲ, ಅದನ್ನು ಶಕ್ತಿಯಾಗಿ ಬಳಸಿಕೊಂಡರು. ನಿಮ್ಮ ಜೀವನದಲ್ಲೂ ಅದೇ ರೀತಿ. ನಿಮ್ಮ ಗಾಯಗಳು ನಿಮ್ಮನ್ನು ಮುರಿಯಲು ಅಲ್ಲ, ಅವು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬಂದಿವೆ. ಇಂದು ನೀವು ಅನುಭವಿಸುತ್ತಿರುವ ನೋವು ನಾಳೆ ಮತ್ತೊಬ್ಬರಿಗೆ ದಾರಿ ತೋರಿಸುವ ಅನುಭವವಾಗಬಹುದು. 25. ನೀವು ಯೋಚಿಸುವುದೇ ನಿಮ್ಮ ಜೀವನವಾಗುತ್ತದೆ. ಕೃಷ್ಣ ಹೇಳುತ್ತಾರೆ, ಮನಸ್ಸು ಎಲ್ಲಿಗೆ ಹೋಗುತ್ತದೆಯೋ ಜೀವನವು ಅಲ್ಲಿಗೆ ಹೋಗುತ್ತದೆ. ದಿನವಿಡೀ ಸಮಸ್ಯೆಗಳ ಬಗ್ಗೆ ಯೋಚಿಸಿದರೆ ಸಮಸ್ಯೆಗಳೇ ದೊಡ್ಡದಾಗಿ ಕಾಣುತ್ತವೆ. ದಿನವಿಡೀ ಅವಕಾಶಗಳ ಬಗ್ಗೆ ಯೋಚಿಸಿದರೆ ಅವಕಾಶಗಳು ಕಾಣಲು ಪ್ರಾರಂಭಿಸುತ್ತವೆ. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ. ನಾನು ಆಗಲ್ಲ ಎನ್ನುವ ಬದಲು ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಿ. ನನ್ನ ಜೀವನ ಮುಗಿದಿದೆ ಎನ್ನುವ ಬದಲು ನನ್ನ ಹೊಸ ಅಧ್ಯಾಯ ಈಗ ಆರಂಭವಾಗುತ್ತಿದೆ ಎಂದು ಹೇಳಿ. 26. ದೇವರ ಸಮಯ ಯಾವಾಗಲೂ ಸರಿಯಾಗಿರುತ್ತದೆ. ನಾವು ಎಲ್ಲವನ್ನೂ ಬೇಗನೆ ಬಯಸುತ್ತೇವೆ, ತಕ್ಷಣ ಯಶಸ್ಸು, ತಕ್ಷಣ ಹಣ, ತಕ್ಷಣ ಪರಿಹಾರ. ಆದರೆ ಕೃಷ್ಣ ನಮಗೆ ತಾಳ್ಮೆಯನ್ನು ಕಲಿಸುತ್ತಾರೆ. ಒಂದು ಬೀಜ ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ, ಅದಕ್ಕೆ ಸಮಯ ಬೇಕು. ಅದೇ ರೀತಿ ನಿಮ್ಮ ಕನಸುಗಳಿಗೂ ಸಮಯ ಬೇಕು. ದೇವರು ತಡ ಮಾಡಬಹುದು, ಆದರೆ ತಪ್ಪು ಮಾಡುವುದಿಲ್ಲ. ನಿಮಗೆ ಸರಿಯಾದ ಸಮಯ ಬಂದಾಗ ನಿಮಗೆ ಬೇಕಾದದ್ದು ಖಂಡಿತ ಸಿಗುತ್ತದೆ. 27. ಸಂಕಷ್ಟವೇ ನಿಜವಾದ ಸ್ನೇಹಿತರನ್ನು ತೋರಿಸುತ್ತದೆ. ಸುಖದ ಸಮಯದಲ್ಲಿ ಎಲ್ಲರೂ ನಿಮ್ಮ ಜೊತೆ ಇರುತ್ತಾರೆ, ಆದರೆ ಕಷ್ಟ ಬಂದಾಗ ಮಾತ್ರ ಯಾರು ನಿಜವಾದವರು ಎಂಬುದು ಗೊತ್ತಾಗುತ್ತದೆ. ಕೃಷ್ಣನ ಜೀವನದಲ್ಲೂ ಇದೇ ನಡೆಯಿತು. ಆದ್ದರಿಂದ ಕಷ್ಟಗಳನ್ನು ಶಾಪ ಎಂದು ಭಾವಿಸಬೇಡಿ. ಅವು ನಿಮ್ಮ ಸುತ್ತಲಿರುವ ಜನರ ನಿಜವಾದ ಮುಖವನ್ನು ತೋರಿಸುತ್ತವೆ. ಕೆಲವರು ಹೋಗುತ್ತಾರೆ, ಕೆಲವರು ಉಳಿಯುತ್ತಾರೆ. ಉಳಿಯುವವರನ್ನು ಗೌರವಿಸಿ. 28. ಜೀವನ ಒಂದು ಶಾಲೆ. ಈ ಭೂಮಿಯ ಮೇಲೆ ನಾವು ಕಲಿಯಲು ಬಂದಿದ್ದೇವೆ. ಪ್ರತಿಯೊಂದು ಅನುಭವವೂ ಒಂದು ಪಾಠ, ಪ್ರತಿಯೊಂದು ಸಮಸ್ಯೆಯೂ ಒಂದು ಪರೀಕ್ಷೆ, ಪ್ರತಿಯೊಂದು ಸೋಲು ಒಂದು ಶಿಕ್ಷಕ, ಪ್ರತಿಯೊಂದು ಯಶಸ್ಸು ಒಂದು ಬಹುಮಾನ. ಕಷ್ಟ ಬಂದಾಗ ಯಾಕೆ ನನಗೆ ಎಂದು ಕೇಳಬೇಡಿ, ಇದು ನನಗೆ ಏನು ಕಲಿಸುತ್ತಿದೆ ಎಂದು ಕೇಳಿ. ಆಗ ಜೀವನವೇ ಬದಲಾಗುತ್ತದೆ. 29. ಚಿಕ್ಕ ಹೆಜ್ಜೆಗಳು ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತವೆ. ಹೆಚ್ಚಿನ ಜನರು ದೊಡ್ಡ ಫಲಿತಾಂಶಗಳನ್ನು ಮಾತ್ರ ನೋಡುತ್ತಾರೆ, ಆದರೆ ದೊಡ್ಡ ಯಶಸ್ಸು ಪ್ರತಿದಿನದ ಚಿಕ್ಕ ಪ್ರಯತ್ನಗಳಿಂದ ನಿರ್ಮಾಣವಾಗುತ್ತದೆ.
ಒಂದು ದಿನದಲ್ಲಿ ಯಾರೂ ಮಹಾನಾಗುವುದಿಲ್ಲ. ಒಂದು ದಿನದಲ್ಲಿ ಯಾರೂ ಶ್ರೀಮಂತರಾಗುವುದಿಲ್ಲ. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡುವವರು ಮಾತ್ರ ಗುರಿ ತಲುಪುತ್ತಾರೆ. ಆದ್ದರಿಂದ ನಿಧಾನವಾಗಿ ಸಾಗಿದರೂ ಪರವಾಗಿಲ್ಲ, ನಿಲ್ಲಬೇಡಿ. 30. ಕೆಲವೊಮ್ಮೆ ಉತ್ತರ ಇಲ್ಲ ಆಗಿರಬಹುದು. ನಾವು ದೇವರಲ್ಲಿ ಏನನ್ನಾದರೂ ಕೇಳಿದಾಗ ಅದು ಸಿಗದಿದ್ದರೆ ನಿರಾಶೆಯಾಗುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾರೆ, ನೀವು ಕೇಳಿದ ಪ್ರತಿಯೊಂದು ನಿಮಗೆ ಒಳ್ಳೆಯದಾಗಿರಬೇಕೆಂದಿಲ್ಲ. ಕೆಲವೊಮ್ಮೆ ದೇವರ ಇಲ್ಲ ಕೂಡ ಒಂದು ಆಶೀರ್ವಾದ. ಇಂದು ಸಿಗದಿರುವುದು ನಾಳೆ ನಿಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಿರಬಹುದು. ಆದ್ದರಿಂದ ದೇವರ ನಿರ್ಧಾರವನ್ನು ನಂಬಿ. 31. ಹೃದಯ ಒಡೆದಾಗಲೂ ಜೀವನ ಮುಂದುವರಿಯುತ್ತದೆ. ಕೆಲವರು ಜೀವನದಲ್ಲಿ ತುಂಬಾ ಮುಖ್ಯವಾಗಿರುತ್ತಾರೆ, ಆದರೆ ಒಂದು ದಿನ ಅವರು ದೂರವಾಗಬಹುದು. ಆ ಸಮಯದಲ್ಲಿ ಜೀವನವೇ ನಿಂತಂತೆ ಅನಿಸುತ್ತದೆ. ಆದರೆ ಕೃಷ್ಣನ ಸಂದೇಶ ಸ್ಪಷ್ಟವಾಗಿದೆ. ಒಬ್ಬ ವ್ಯಕ್ತಿ ನಿಮ್ಮ ಸಂಪೂರ್ಣ ಜೀವನವಲ್ಲ. ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ದೇವರು ನಿಮ್ಮಿಗಾಗಿ ಇನ್ನೂ ಅನೇಕ ಅಧ್ಯಾಯಗಳನ್ನು ಬರೆದಿದ್ದಾನೆ. 32. ನಿಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯದಿಂದ ಅಳೆಯಬೇಡಿ. ಜನರು ನಿಮ್ಮನ್ನು ಟೀಕಿಸುತ್ತಾರೆ. ಕೆಲವರು ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಕೆಲವರು ನಿಮ್ಮನ್ನು ಕಡಿಮೆ ಮಾಡುತ್ತಾರೆ. ಆದರೆ ಅದರಿಂದ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ. ಒಂದು ವಜ್ರವನ್ನು ಕಲ್ಲು ಎಂದು ಕರೆದರೆ ಅದು ಕಲ್ಲಾಗುವುದಿಲ್ಲ, ಅದು ವಜ್ರವೇ ಆಗಿರುತ್ತದೆ. ಅದೇ ರೀತಿ ಇತರರ ಅಭಿಪ್ರಾಯ ನಿಮ್ಮ ಗುರುತೂ ಅಲ್ಲ. ನೀವು ಯಾರು ಎಂಬುದನ್ನು ನೀವೇ ತಿಳಿದುಕೊಳ್ಳಿ. 33. ಭರವಸೆ ಕಳೆದುಕೊಳ್ಳಬೇಡಿ. ಕೃಷ್ಣ ಹೇಳುತ್ತಾರೆ, ಭರವಸೆ ಇರುವವರೆಗೆ ಗೆಲುವಿನ ಸಾಧ್ಯತೆ ಇರುತ್ತದೆ. ಜೀವನದಲ್ಲಿ ಎಲ್ಲವೂ ಕಳೆದು ಹೋದರೂ ಭರವಸೆ ಮಾತ್ರ ಕಳೆದುಕೊಳ್ಳಬೇಡಿ. ಏಕೆಂದರೆ ಭರವಸೆಯೇ ಮನುಷ್ಯನನ್ನು ಮುಂದೆ ಸಾಗಿಸುತ್ತದೆ. ಅದೇ ಕತ್ತಲೆಯಲ್ಲೂ ಬೆಳಕನ್ನು ತೋರಿಸುತ್ತದೆ. 34. ಕಷ್ಟದ ಸಮಯದಲ್ಲಿ ಶಾಂತವಾಗಿರಿ. ಬಿರುಗಾಳಿಯ ಸಮಯದಲ್ಲಿ ಸಮುದ್ರದ ಮೇಲ್ಮೈ ಅಲೆಗಳಿಂದ ತುಂಬಿರುತ್ತದೆ, ಆದರೆ ಆಳದಲ್ಲಿ ಶಾಂತಿ ಇರುತ್ತದೆ. ನಮ್ಮ ಜೀವನವೂ ಹಾಗೆಯೇ. ಹೊರಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಒಳಗೆ ಶಾಂತವಾಗಿರಲು ಕಲಿಯಬೇಕು. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚಾಗಿ ತಪ್ಪಾಗುತ್ತವೆ. ಶಾಂತ ಮನಸ್ಸು ಸರಿಯಾದ ದಾರಿಯನ್ನು ಕಂಡುಕೊಳ್ಳುತ್ತದೆ. 35. ನಿಮ್ಮನ್ನು ನೀವು ಪ್ರೀತಿಸಿ. ಹೆಚ್ಚಿನ ಜನರು ತಮ್ಮ ತಪ್ಪುಗಳಿಗಾಗಿ ತಮ್ಮನ್ನೇ ದ್ವೇಷಿಸುತ್ತಾರೆ, ಆದರೆ ಕೃಷ್ಣ ನಮಗೆ ಆತ್ಮಗೌರವವನ್ನು ಕಲಿಸುತ್ತಾರೆ. ನೀವು ಪರಿಪೂರ್ಣರಲ್ಲ, ಯಾರೂ ಪರಿಪೂರ್ಣರಲ್ಲ. ತಪ್ಪುಗಳು ಆಗುತ್ತವೆ, ವಿಫಲತೆಗಳು ಬರುತ್ತವೆ, ಆದರೆ ಅದಕ್ಕಾಗಿ ನಿಮ್ಮನ್ನು ನೀವು ದ್ವೇಷಿಸಬೇಡಿ. ನಿಮ್ಮನ್ನು ನೀವು ಗೌರವಿಸಿ, ನಿಮ್ಮನ್ನು ನೀವು ಪ್ರೀತಿಸಿ. 36. ಜೀವನದ ದೊಡ್ಡ ಯುದ್ಧ ಒಳಗೆ ನಡೆಯುತ್ತದೆ. ನಮ್ಮ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಮ್ಮೊಳಗೆ ಇದೆ. ಭಯ, ಸೋಮಾರಿತನ, ಅಸೂಯೆ, ಕೋಪ, ಅಹಂಕಾರ. ಈ ಶತ್ರುಗಳನ್ನು ಗೆದ್ದರೆ ಹೊರಗಿನ ಯಾವುದೇ ಸಮಸ್ಯೆ ದೊಡ್ಡದಾಗಿ ಕಾಣುವುದಿಲ್ಲ. 37. ಕೈಬಿಡುವ ಮುನ್ನ ಇನ್ನೊಂದು ಬಾರಿ ಪ್ರಯತ್ನಿಸಿ. ಬಹಳ ಜನರು ಯಶಸ್ಸಿಗೆ ತುಂಬಾ ಹತ್ತಿರ ಬಂದಾಗಲೇ ಕೈಬಿಡುತ್ತಾರೆ. ಇನ್ನೊಂದು ಪ್ರಯತ್ನ ಮಾಡಿದರೆ ಗೆಲ್ಲಬಹುದಾಗಿತ್ತು, ಆದರೆ ಅವರು ನಿಲ್ಲುತ್ತಾರೆ. ಕೃಷ್ಣ ಹೇಳುತ್ತಾರೆ, ನೀವು ಇನ್ನೂ ಉಸಿರಾಡುತ್ತಿದ್ದರೆ ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ಆದ್ದರಿಂದ ಕೈಬಿಡುವ ಮೊದಲು ಇನ್ನೊಂದು ಬಾರಿ ಪ್ರಯತ್ನಿಸಿ. ಬಹುಶಃ ಅದೇ ಪ್ರಯತ್ನ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. 38. ದೇವರು ನಿಮ್ಮನ್ನು ದೊಡ್ಡ ಉದ್ದೇಶಕ್ಕಾಗಿ ಸಿದ್ಧಪಡಿಸುತ್ತಿದ್ದಾನೆ. ಇಂದು ನೀವು ಎದುರಿಸುತ್ತಿರುವ ಕಷ್ಟಗಳು ಬಹುಶಃ ನಿಮ್ಮ ಭವಿಷ್ಯದ ಜವಾಬ್ದಾರಿಗಳಿಗೆ ತರಬೇತಿಯಾಗಿರಬಹುದು. ಒಬ್ಬ ಯೋಧ ಯುದ್ಧಕ್ಕೆ ಮೊದಲು ತರಬೇತಿ ಪಡೆಯುತ್ತಾನೆ. ಅದೇ ರೀತಿ ಜೀವನವು ನಮ್ಮನ್ನು ಸಿದ್ಧಪಡಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ಸಂಕಷ್ಟವನ್ನು ಒಂದು ತರಬೇತಿ ಎಂದು ನೋಡಿ. 39. ದೇವರು ನಿಮ್ಮನ್ನು ಮರೆತಿಲ್ಲ. ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡುತ್ತೇವೆ, ಆದರೆ ಉತ್ತರ ಸಿಗುವುದಿಲ್ಲ. ಸಹಾಯ ಕೇಳುತ್ತೇವೆ, ಆದರೆ ಪರಿಸ್ಥಿತಿ ಬದಲಾಗುವುದಿಲ್ಲ. ಆಗ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ದೇವರು ನನ್ನನ್ನು ಮರೆತನೆ? ಕೃಷ್ಣನ ಉತ್ತರ ಇಲ್ಲ. ದೇವರು ಎಂದಿಗೂ ತನ್ನ ಭಕ್ತನನ್ನು ಮರೆಯುವುದಿಲ್ಲ. ಕೆಲವೊಮ್ಮೆ ಆತನು ಮೌನವಾಗಿರುತ್ತಾನೆ, ಏಕೆಂದರೆ ಆತನು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತಿದ್ದಾನೆ. 40. ನಿಮ್ಮ ಕಥೆಯ ಅತ್ಯುತ್ತಮ ಭಾಗ ಇನ್ನೂ ಬರಬೇಕಿದೆ. ನೀವು ಈಗಿರುವ ಪರಿಸ್ಥಿತಿ ನಿಮ್ಮ ಅಂತಿಮ ಗಮ್ಯಸ್ಥಾನವಲ್ಲ, ಅದು ಕೇವಲ ಒಂದು ಹಂತ. ನೀವು ಒಂದು ಪುಸ್ತಕದ ಮಧ್ಯದಲ್ಲಿದ್ದರೆ ಕೊನೆಯ ಪುಟ ಏನಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಅದೇ ರೀತಿ ಇಂದಿನ ಕಷ್ಟ ನೋಡಿ ಜೀವನದ ತೀರ್ಪು ಕೊಡಬೇಡಿ. ನಿಮ್ಮ ಕಥೆಯ ಅತ್ಯುತ್ತಮ ಅಧ್ಯಾಯ ಇನ್ನೂ ಮುಂದೆ ಇರಬಹುದು. 41. ಇತರರನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ. ನಮ್ಮ ಜೀವನದ ದೊಡ್ಡ ತಪ್ಪುಗಳಲ್ಲಿ ಒಂದು ಇದು. ನಾವು ಜನರನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ, ಆದರೆ ಕೃಷ್ಣ ಹೇಳುತ್ತಾರೆ, ನೀವು ನಿಯಂತ್ರಿಸಬಹುದಾದದ್ದು ನಿಮ್ಮನ್ನಷ್ಟೇ, ಇತರರ ವರ್ತನೆ ಅಲ್ಲ, ಇತರರ ಮನಸ್ಸೂ ಅಲ್ಲ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ. 42. ಪ್ರತಿಯೊಂದು ಕಣ್ಣೀರಿಗೆ ಒಂದು ಅರ್ಥವಿದೆ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ನೋವು ನಿಮ್ಮನ್ನು ಏನಾದರೂ ಕಲಿಸುತ್ತದೆ. ಪ್ರತಿಯೊಂದು ಗಾಯ ನಿಮ್ಮನ್ನು ಪ್ರಬುದ್ಧರನ್ನಾಗಿ ಮಾಡುತ್ತದೆ.
ಆದ್ದರಿಂದ ನಿಮ್ಮ ನೋವನ್ನು ದ್ವೇಷಿಸಬೇಡಿ, ಅದು ನಿಮ್ಮ ಬೆಳವಣಿಗೆಯ ಭಾಗ. 43. ಶಾಂತ ವ್ಯಕ್ತಿಯೇ ನಿಜವಾದ ಶಕ್ತಿಶಾಲಿ. ಜೋರಾಗಿ ಮಾತನಾಡುವವನು ಶಕ್ತಿಶಾಲಿ ಅಲ್ಲ, ಕೋಪ ತೋರಿಸುವವನು ಶಕ್ತಿಶಾಲಿ ಅಲ್ಲ, ತನ್ನ ಭಾವನೆಗಳನ್ನು ನಿಯಂತ್ರಿಸುವವನೇ ನಿಜವಾದ ಶಕ್ತಿಶಾಲಿ. ಕೃಷ್ಣ ಯುದ್ಧ ಭೂಮಿಯಲ್ಲಿಯೂ ಶಾಂತವಾಗಿದ್ದರು, ಆದ್ದರಿಂದ ಅವರ ನಿರ್ಧಾರಗಳು ಸರಿಯಾಗಿದ್ದವು. ನೀವು ಕಷ್ಟದ ಸಮಯದಲ್ಲಿ ಶಾಂತವಾಗಿರಿ. 44. ಜೀವನದಲ್ಲಿ ಎಲ್ಲವೂ ಕಾರಣಕ್ಕಾಗಿ ನಡೆಯುತ್ತದೆ. ನೀವು ಭೇಟಿ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ, ನೀವು ಎದುರಿಸಿದ ಪ್ರತಿಯೊಂದು ಘಟನೆ, ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟ, ಇವೆಲ್ಲವೂ ನಿಮ್ಮ ಜೀವನದ ಪಯಣದ ಒಂದು ಭಾಗ. ಕೆಲವು ಜನರು ಪಾಠ ಕಲಿಸಲು ಬರುತ್ತಾರೆ, ಕೆಲವರು ಆಶೀರ್ವಾದವಾಗುತ್ತಾರೆ, ಕೆಲವರು ಎರಡೂ ಆಗುತ್ತಾರೆ. 45. ಯಶಸ್ಸಿಗಿಂತ ವ್ಯಕ್ತಿತ್ವ ಮುಖ್ಯ. ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಹೆಸರನ್ನು ಕಳೆದುಕೊಂಡರೆ ಮತ್ತೆ ಪಡೆಯಬಹುದು, ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಂಡಂತೆ. ಕೃಷ್ಣನ ಪ್ರಕಾರ ಒಳ್ಳೆಯ ಗುಣಗಳೇ ಮನುಷ್ಯನ ನಿಜವಾದ ಸಂಪತ್ತು. 46. ಇಂದಿನ ಹೋರಾಟ ನಾಳೆಯ ಶಕ್ತಿ. ನೀವು ಇಂದು ಅನುಭವಿಸುತ್ತಿರುವ ಕಷ್ಟ ನಾಳೆ ನಿಮ್ಮ ಆತ್ಮವಿಶ್ವಾಸವಾಗುತ್ತದೆ. ನೀವು ಇಂದು ಎದುರಿಸುತ್ತಿರುವ ಸವಾಲು ನಾಳೆ ನಿಮ್ಮ ಅನುಭವವಾಗುತ್ತದೆ. ಆದ್ದರಿಂದ ಹೋರಾಟವನ್ನು ಹೆದರಬೇಡಿ, ಅದೇ ನಿಮ್ಮನ್ನು ರೂಪಿಸುತ್ತಿದೆ. 47. ನಿಮ್ಮ ಜೀವನವನ್ನು ಇತರರ ಅನುಮತಿಯಿಂದ ಬದುಕಬೇಡಿ. ಜನರು ಯಾವಾಗಲೂ ಏನಾದರೂ ಹೇಳುತ್ತಾರೆ, ನೀವು ಮಾಡಿದರೂ ಟೀಕೆ ಮಾಡುತ್ತಾರೆ, ಮಾಡದಿದ್ದರೂ ಟೀಕೆ ಮಾಡುತ್ತಾರೆ. ಆದ್ದರಿಂದ ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸಬೇಡಿ. ಕೃಷ್ಣನ ಮಾರ್ಗದಲ್ಲಿ ನಡೆಯಿರಿ, ನಿಮ್ಮ ಹೃದಯ ಸರಿಯೆಂದು ಹೇಳುವುದನ್ನು ಮಾಡಿ. 48. ಭಯದ ಆಚೆ ನಿಮ್ಮ ಹೊಸ ಜೀವನ ಇದೆ. ಹೆಚ್ಚಿನ ಜನರು ಭಯದ ಕಾರಣದಿಂದ ತಮ್ಮ ಕನಸುಗಳನ್ನು ಬಿಡುತ್ತಾರೆ, ಆದರೆ ಪ್ರತಿಯೊಂದು ದೊಡ್ಡ ಸಾಧನೆಯ ಹಿಂದೆ ಒಂದು ಧೈರ್ಯದ ಹೆಜ್ಜೆ ಇರುತ್ತದೆ. ನಿಮ್ಮ ಭಯದ ಆಚೆಯೇ ನಿಮ್ಮ ಬೆಳವಣಿಗೆ ಇದೆ, ಆದ್ದರಿಂದ ಭಯ ಇದ್ದರೂ ಮುಂದೆ ನಡೆಯಿರಿ. 49. ನಿಮ್ಮನ್ನು ನಂಬದವರ ಬಗ್ಗೆ ಚಿಂತಿಸಬೇಡಿ. ಎಲ್ಲರೂ ನಿಮ್ಮನ್ನು ನಂಬುವುದಿಲ್ಲ, ಎಲ್ಲರೂ ನಿಮ್ಮ ಕನಸುಗಳನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ಅದು ಸಹಜ. ಮೊದಲು ನೀವು ನಿಮ್ಮನ್ನು ನಂಬಿ, ಲೋಕ ನಂತರ ನಿಮ್ಮನ್ನು ನಂಬುತ್ತದೆ. 50. ಕೃತಜ್ಞತೆ ಅದ್ಭುತಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಬಳಿ ಇಲ್ಲದಿರುವುದನ್ನು ಎಣಿಸಿದರೆ ದುಃಖ ಹೆಚ್ಚಾಗುತ್ತದೆ, ನಿಮ್ಮ ಬಳಿ ಇರುವುದನ್ನು ಎಣಿಸಿದರೆ ಸಂತೋಷ ಹೆಚ್ಚಾಗುತ್ತದೆ. ಪ್ರತಿದಿನ ಧನ್ಯವಾದ ಹೇಳಿ, ಜೀವನ ಬದಲಾಗಲು ಪ್ರಾರಂಭಿಸುತ್ತದೆ. 51. ದೇವರು ಮುಚ್ಚುವ ಬಾಗಿಲಿಗೆ ಕಾರಣ ಇರುತ್ತದೆ. ಕೆಲವೊಮ್ಮೆ ಅವಕಾಶಗಳು ಕೈತಪ್ಪುತ್ತವೆ, ಕೆಲವೊಮ್ಮೆ ಸಂಬಂಧಗಳು ಮುರಿಯುತ್ತವೆ, ಕೆಲವೊಮ್ಮೆ ಯೋಜನೆಗಳು ವಿಫಲವಾಗುತ್ತವೆ. ಆ ಸಮಯದಲ್ಲಿ ನಾವು ನಿರಾಶರಾಗುತ್ತೇವೆ, ಆದರೆ ನಂತರ ಅರ್ಥವಾಗುತ್ತದೆ, ದೇವರು ಉತ್ತಮವಾದದ್ದಕ್ಕಾಗಿ ಜಾಗ ಮಾಡುತ್ತಿದ್ದನು. 52. ನಿಮ್ಮ ಆತ್ಮದ ಧ್ವನಿಯನ್ನು ಕೇಳಿ. ಹೊರಗಿನ ಜಗತ್ತು ತುಂಬಾ ಶಬ್ದ ಮಾಡುತ್ತದೆ, ಆದರೆ ನಿಮ್ಮೊಳಗಿನ ಧ್ವನಿ ಸತ್ಯವನ್ನು ಹೇಳುತ್ತದೆ. ಧ್ಯಾನ ಮಾಡಿ, ಶಾಂತವಾಗಿ ಕುಳಿತುಕೊಳ್ಳಿ, ನಿಮ್ಮ ಮನಸ್ಸನ್ನು ಕೇಳಿ, ಹೆಚ್ಚಿನ ಉತ್ತರಗಳು ಈಗಾಗಲೇ ನಿಮ್ಮೊಳಗೆ ಇವೆ. 53. ಅಂತಿಮವಾಗಿ ಎಲ್ಲವೂ ಸರಿಯಾಗುತ್ತದೆ. ಕೃಷ್ಣನ ಈ ಸಂದೇಶವನ್ನು ಎಂದಿಗೂ ಮರೆಯಬೇಡಿ. ಈಗ ಎಲ್ಲವೂ ಸರಿಯಾಗಿಲ್ಲದಿದ್ದರೆ ಅದು ಅಂತ್ಯವಲ್ಲ, ಅಂತಿಮವಾಗಿ ಎಲ್ಲವೂ ಸರಿಯಾಗುತ್ತದೆ. ನಿಮ್ಮ ಕೆಲಸ ನಂಬಿಕೆಯಿಂದ ಮುಂದುವರಿಯುವುದು. 54. ನಿಮ್ಮ ಸಮಯವೂ ಬರುತ್ತದೆ. ಸ್ನೇಹಿತರೆ, ಇಂದು ಯಾರನ್ನಾದರೂ ನೋಡಿ ನಿಮಗೆ ಹೀಗನಿಸಬಹುದು, ಅವನ ಜೀವನ ಎಷ್ಟು ಚೆನ್ನಾಗಿದೆ, ಅವಳಿಗೆ ಎಲ್ಲವೂ ಸುಲಭವಾಗಿ ಸಿಗುತ್ತಿದೆ, ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟ? ಆದರೆ ಕೃಷ್ಣ ಹೇಳುತ್ತಾರೆ, ಪ್ರತಿಯೊಬ್ಬರ ಸಮಯ ಬೇರೆ. ಒಂದು ಹೂವು ಬೆಳಿಗ್ಗೆ ಅರಳುತ್ತದೆ, ಇನ್ನೊಂದು ಹೂವು ಸಂಜೆ ಅರಳುತ್ತದೆ, ಆದರೆ ಎರಡು ಹೂವುಗಳ ಸೌಂದರ್ಯ ಒಂದೇ. ಆದ್ದರಿಂದ ನಿಮ್ಮ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯಿರಿ. ಇತರರ ವೇಗ ನೋಡಿ ನಿರಾಶರಾಗಬೇಡಿ. ನಿಮ್ಮ ಪ್ರಯಾಣ ನಿಮ್ಮದೇ. ನಿಮ್ಮ ಸಮಯ ಬಂದಾಗ ನಿಮ್ಮ ಜೀವನವು ಅದ್ಭುತವಾಗಿ ಬದಲಾಗುತ್ತದೆ. 55. ಕಷ್ಟಗಳು ನಿಮ್ಮ ಗುರುತು ಅಲ್ಲ. ಇಂದು ನೀವು ಸಾಲದಲ್ಲಿರಬಹುದು, ಇಂದು ನೀವು ನಿರುದ್ಯೋಗಿಯಾಗಿರಬಹುದು, ಇಂದು ನೀವು ಒಂಟಿಯಾಗಿರಬಹುದು, ಆದರೆ ಇವು ನಿಮ್ಮ ಗುರುತುಗಳಲ್ಲ, ಇವು ಕೇವಲ ಪರಿಸ್ಥಿತಿಗಳು. ಕೃಷ್ಣ ಹೇಳುತ್ತಾರೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಆದರೆ ನಿಮ್ಮ ನಿಜವಾದ ಮೌಲ್ಯ ಬದಲಾಗುವುದಿಲ್ಲ. ಒಂದು ಸಿಂಹ ಕಾಡಿನಲ್ಲಿ ಗಾಯಗೊಂಡರು, ಅದು ಸಿಂಹವೇ ಆಗಿರುತ್ತದೆ. ಅದೇ ರೀತಿ ನೀವು ಇಂದು ಎಷ್ಟೇ ಕಷ್ಟದಲ್ಲಿದ್ದರೂ ನಿಮ್ಮೊಳಗಿನ ಶಕ್ತಿ ಕಡಿಮೆಯಾಗಿಲ್ಲ. 56. ಕೆಲವೊಮ್ಮೆ ನಿಧಾನವಾಗಿ ಸಾಗುವುದು ಪ್ರಗತಿಯೇ. ಇಂದಿನ ಜಗತ್ತಿನಲ್ಲಿ ಎಲ್ಲರೂ ಓಡುತ್ತಿದ್ದಾರೆ, ಎಲ್ಲರೂ ಬೇಗ ಯಶಸ್ಸು ಬಯಸುತ್ತಾರೆ, ಆದರೆ ಕೃಷ್ಣ ಹೇಳುತ್ತಾರೆ, ನಿಧಾನವಾಗಿ ಸಾಗುವುದು ತಪ್ಪಲ್ಲ, ನಿಲ್ಲುವುದು ಮಾತ್ರ ತಪ್ಪು. ಒಂದು ದಿನ ಒಂದು ಹೆಜ್ಜೆ ಇಟ್ಟರೂ ಸಾಕು, ಪ್ರತಿದಿನ ಸ್ವಲ್ಪ ಬೆಳವಣಿಗೆ ಆದರೂ ಸಾಕು, ಮುಖ್ಯವಾದುದು ಮುಂದೆ ಸಾಗುವುದು. 57. ನೀವು ಅನುಭವಿಸುತ್ತಿರುವ ನೋವನ್ನು ದೇವರು ನೋಡುತ್ತಿದ್ದಾನೆ. ಕೆಲವೊಮ್ಮೆ ನಾವು ಮೌನವಾಗಿ ಹೇಳುತ್ತೇವೆ, ಯಾರಿಗೂ ಹೇಳುವುದಿಲ್ಲ, ಯಾರೂ ಅರ್ಥಮಾಡಿಕೊಳ್ಳುವುದಿಲ್ಲ,
ಆದರೆ ಕೃಷ್ಣ ಹೇಳುತ್ತಾರೆ, ನೀವು ಮೌನವಾಗಿ ಸುರಿಸಿದ ಕಣ್ಣೀರನ್ನು ದೇವರು ನೋಡುತ್ತಾನೆ. ನಿಮ್ಮ ಹೃದಯದ ನೋವನ್ನು ಆತನು ಅರಿತಿದ್ದಾನೆ. ಆದ್ದರಿಂದ ಒಂಟಿತನ ಅನುಭವಿಸಬೇಡಿ. ನಿಮ್ಮ ಪ್ರಾರ್ಥನೆಗಳು ವ್ಯರ್ಥವಾಗುವುದಿಲ್ಲ. 58 ದೊಡ್ಡ ಕನಸುಗಳಿಗೆ ದೊಡ್ಡ ಪರೀಕ್ಷೆಗಳು ಬರುತ್ತವೆ. ನೀವು ಸಾಮಾನ್ಯ ಜೀವನಕ್ಕಾಗಿ ಹುಟ್ಟಿದ್ದರೆ ಬಹುಶಃ ಕಡಿಮೆ ಪರೀಕ್ಷೆಗಳು ಬರುತ್ತಿದ್ದವು. ಆದರೆ ದೇವರು ನಿಮ್ಮಿಂದ ದೊಡ್ಡ ಕೆಲಸ ಮಾಡಿಸಬೇಕೆಂದಿದ್ದರೆ ನಿಮ್ಮನ್ನು ಹೆಚ್ಚು ಬಲಿಷ್ಠನನ್ನಾಗಿ ಮಾಡಬೇಕು. ಆದ್ದರಿಂದ ದೊಡ್ಡ ಕನಸುಗಳಿರುವವರಿಗೆ ದೊಡ್ಡ ಸವಾಲುಗಳು ಬರುತ್ತವೆ. ಅದು ಶಿಕ್ಷೆಯಲ್ಲ, ಅದು ತಯಾರಿ. 59 ಕೆಲವೊಮ್ಮೆ ಒಂಟಿತನವು ಆಶೀರ್ವಾದ. ಜನರು ನಮ್ಮಿಂದ ದೂರವಾದಾಗ ನಾವು ದುಃಖಪಡುತ್ತೇವೆ. ಆದರೆ ಕೆಲವೊಮ್ಮೆ ದೇವರು ಜನರನ್ನು ದೂರ ಮಾಡುವುದು ನಮ್ಮನ್ನು ನಮ್ಮೊಳಗೆ ಹತ್ತಿರ ತರಲು. ಒಂಟಿತನದಲ್ಲಿ ನಾವು ನಮ್ಮನ್ನು ಕಂಡುಕೊಳ್ಳುತ್ತೇವೆ, ನಮ್ಮ ನಿಜವಾದ ಶಕ್ತಿಯನ್ನು ಅರಿಯುತ್ತೇವೆ. ಆದ್ದರಿಂದ ಒಂಟಿತನವನ್ನು ಶಾಪ ಎಂದು ಭಾವಿಸಬೇಡಿ, ಅದು ಬೆಳವಣಿಗೆಯ ಸಮಯವಾಗಿರಬಹುದು. 60 ನಿಮ್ಮ ಆತ್ಮವಿಶ್ವಾಸವನ್ನು ಯಾರಿಗೂ ಕೊಡಬೇಡಿ. ಜನರು ನಿಮ್ಮನ್ನು ಹೊಗಳಬಹುದು, ಜನರು ನಿಮ್ಮನ್ನು ಟೀಕಿಸಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸ ಅವರ ಕೈಯಲ್ಲಿ ಇರಬಾರದು. ನಿಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯದಿಂದ ಅಳೆಯಬೇಡಿ. ಕೃಷ್ಣ ಹೇಳುತ್ತಾರೆ, ನಿಮ್ಮ ನಿಜವಾದ ಶಕ್ತಿ ನಿಮ್ಮೊಳಗಿದೆ, ಅದನ್ನು ನೆನಪಿಡಿ. 61 ಬಿದ್ದರೂ ಎದ್ದು ನಿಲ್ಲುವವನೇ ಗೆಲ್ಲುತ್ತಾನೆ. ಯಶಸ್ವಿ ವ್ಯಕ್ತಿಗಳು ಎಂದಿಗೂ ಬೀಳಲಿಲ್ಲ ಎಂಬುದಲ್ಲ, ಅವರು ಬಿದ್ದ ನಂತರ ಎದ್ದು ನಿಂತರು, ಮತ್ತೆ ಪ್ರಯತ್ನಿಸಿದರು, ಮತ್ತೆ ಹೋರಾಡಿದರು. ಆದ್ದರಿಂದ ನೀವು ಇಂದು ಸೋತಿದ್ದರೆ ನಿರಾಶರಾಗಬೇಡಿ, ಮತ್ತೆ ಎದ್ದು ನಿಲ್ಲಿ, ಮತ್ತೆ ಆರಂಭಿಸಿ. 62 ನಿಮ್ಮ ಜೀವನವನ್ನು ಬದಲಾಯಿಸಲು ಒಂದು ನಿರ್ಧಾರ ಸಾಕು. ಕೆಲವೊಮ್ಮೆ ಜೀವನ ಬದಲಾಗಲು ವರ್ಷಗಳು ಬೇಕಾಗುವುದಿಲ್ಲ. ಒಂದು ನಿರ್ಧಾರ ಸಾಕು, ಒಂದು ಧೈರ್ಯದ ಹೆಜ್ಜೆ ಸಾಕು, ಒಂದು ಹೊಸ ಆಲೋಚನೆ ಸಾಕು, ಒಂದು ಸರಿಯಾದ ದಿಕ್ಕು ಸಾಕು. ಆದ್ದರಿಂದ ನಿಮ್ಮ ಜೀವನವನ್ನು ಬದಲಾಯಿಸುವ ನಿರ್ಧಾರವನ್ನು ಇಂದು ತೆಗೆದುಕೊಳ್ಳಿ. 63 ದೇವರು ತಡ ಮಾಡಬಹುದು, ಆದರೆ ನಿರಾಕರಿಸುವುದಿಲ್ಲ. ನೀವು ತುಂಬಾ ದಿನಗಳಿಂದ ಏನನ್ನಾದರೂ ಕಾಯುತ್ತಿರಬಹುದು, ಉತ್ತರ ಸಿಗದಿರಬಹುದು. ಆದರೆ ಕೃಷ್ಣ ಹೇಳುತ್ತಾರೆ, ದೇವರ ಗಡಿಯಾರ ನಿಮ್ಮ ಗಡಿಯಾರಕ್ಕಿಂತ ಭಿನ್ನ. ಆತನು ಸರಿಯಾದ ಸಮಯದಲ್ಲಿ ಸರಿಯಾದ ಉತ್ತರ ಕೊಡುತ್ತಾನೆ. ಆದ್ದರಿಂದ ನಂಬಿಕೆ ಕಳೆದುಕೊಳ್ಳಬೇಡಿ. 64 ನಿಮ್ಮ ಹೃದಯದಲ್ಲಿ ಭಯಕ್ಕಿಂತ ನಂಬಿಕೆ ಹೆಚ್ಚು ಇರಲಿ. ಭಯ ಇದ್ದರೆ ನಾವು ನಿಲ್ಲುತ್ತೇವೆ, ನಂಬಿಕೆ ಇದ್ದರೆ ನಾವು ಮುಂದೆ ಸಾಗುತ್ತೇವೆ. ಭಯ ಹೇಳುತ್ತದೆ, ನಿನಗೆ ಆಗಲ್ಲ. ನಂಬಿಕೆ ಹೇಳುತ್ತದೆ, ಒಮ್ಮೆ ಪ್ರಯತ್ನಿಸಿ ನೋಡು. ಕೃಷ್ಣ ಯಾವಾಗಲೂ ನಂಬಿಕೆಯನ್ನು ಆರಿಸಿಕೊಳ್ಳಲು ಹೇಳುತ್ತಾರೆ. 65 ಜೀವನ ನಿಮಗೆ ವಿರುದ್ಧವಾಗಿ ನಡೆಯುತ್ತಿಲ್ಲ. ಹೆಚ್ಚಿನ ಜನರು ಯೋಚಿಸುತ್ತಾರೆ, ಜೀವನ ನನ್ನ ವಿರುದ್ಧವಾಗಿದೆ. ಆದರೆ ಕೆಲವೊಮ್ಮೆ ಜೀವನ ನಿಮಗಾಗಿ ಕೆಲಸ ಮಾಡುತ್ತಿದೆ. ಈಗ ಅರ್ಥವಾಗದಿರುವ ಘಟನೆಗಳು ನಂತರ ಆಶೀರ್ವಾದವಾಗಿ ಕಾಣಬಹುದು. ಆದ್ದರಿಂದ ತಾಳ್ಮೆ ಇರಲಿ. 66 ನಿಮ್ಮೊಳಗಿನ ಯೋಧನನ್ನು ಎಚ್ಚರಿಸಿ. ಅರ್ಜುನ ಯುದ್ಧ ಭೂಮಿಯಲ್ಲಿ ಕುಗ್ಗಿದ್ದ, ಆದರೆ ಕೃಷ್ಣ ಅವನೊಳಗಿನ ಯೋಧನನ್ನು ಎಚ್ಚರಿಸಿದರು. ಇಂದು ನಿಮಗೂ ಅದೇ ಅಗತ್ಯವಿರಬಹುದು. ನಿಮ್ಮೊಳಗೆ ಒಬ್ಬ ಯೋಧ ಇದ್ದಾನೆ, ಅವನು ಇನ್ನೂ ಸೋತಿಲ್ಲ, ಅವನು ಇನ್ನೂ ಹೋರಾಡಬಲ್ಲನು. ಅವನನ್ನು ಎಚ್ಚರಿಸಿ. 67 ನಿಜವಾದ ಶಕ್ತಿ ಒಳಗಿನಿಂದ ಬರುತ್ತದೆ. ಹಣ ಶಕ್ತಿಯಲ್ಲ, ಹೆಸರು ಶಕ್ತಿಯಲ್ಲ, ಅಧಿಕಾರ ಶಕ್ತಿಯಲ್ಲ. ನಿಜವಾದ ಶಕ್ತಿ ಎಂದರೆ ಕಷ್ಟದಲ್ಲೂ ನಗುವುದು, ಸೋಲಿನಲ್ಲೂ ಪ್ರಯತ್ನಿಸುವುದು, ಭಯದಲ್ಲೂ ಮುಂದೆ ಸಾಗುವುದು. ಅದೇ ಕೃಷ್ಣ ಕಲಿಸಿದ ಶಕ್ತಿ. 68 ನಿಮ್ಮ ಜೀವನಕ್ಕೆ ಇನ್ನೂ ಅರ್ಥವಿದೆ. ನೀವು ಎಷ್ಟೇ ಮುರಿದಿದ್ದರೂ ನಿಮ್ಮ ಜೀವನಕ್ಕೆ ಇನ್ನೂ ಅರ್ಥವಿದೆ. ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ದೇವರು ನಿಮ್ಮನ್ನು ಇನ್ನೂ ಬಳಸಬೇಕಿದೆ. ನಿಮ್ಮ ಮೂಲಕ ಯಾರಿಗಾದರೂ ಸಹಾಯ ಆಗಬೇಕಿದೆ, ಯಾರಿಗಾದರೂ ಪ್ರೇರಣೆ ಸಿಗಬೇಕಿದೆ. ಆದ್ದರಿಂದ ಕೈಬಿಡಬೇಡಿ. 69 ಕಷ್ಟದ ನಂತರದ ಸಂತೋಷವೇ ಹೆಚ್ಚು ಮಧುರ. ಹೋರಾಟವಿಲ್ಲದೆ ಬಂದ ಯಶಸ್ಸಿಗೆ ಅಷ್ಟು ಮೌಲ್ಯ ಇರುವುದಿಲ್ಲ. ಆದರೆ ಕಷ್ಟಪಟ್ಟು ಗಳಿಸಿದ ಯಶಸ್ಸು ಜೀವನ ಪೂರ್ತಿ ನೆನಪಾಗುತ್ತದೆ. ಆದ್ದರಿಂದ ಇಂದು ನೀವು ಹೋರಾಡುತ್ತಿದ್ದರೆ ನಾಳೆಯ ಸಂತೋಷ ಇನ್ನಷ್ಟು ದೊಡ್ಡದಾಗಿರುತ್ತದೆ. 71 ನೀವು ಈಗ ಅನುಭವಿಸುತ್ತಿರುವ ನೋವು ಶಾಶ್ವತವಲ್ಲ. ಸ್ನೇಹಿತರೆ, ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ನೀವು ಈಗ ಅನುಭವಿಸುತ್ತಿರುವ ನೋವು ನಿಮ್ಮ ಜೀವನದ ಕೊನೆಯ ಅಧ್ಯಾಯವಲ್ಲ. ಇಂದು ನೀವು ಅಳಬಹುದು, ಇಂದು ನೀವು ನಿರಾಶರಾಗಬಹುದು, ಇಂದು ನೀವು ಸೋತಂತೆ ಅನಿಸಬಹುದು. ಆದರೆ ಜೀವನ ಹೀಗೆಯೇ ಇರುವುದಿಲ್ಲ. ಕೃಷ್ಣ ಹೇಳುತ್ತಾರೆ, ಹೇಗೆ ಚಳಿಗಾಲದ ನಂತರ ವಸಂತ ಬರುತ್ತದೆಯೋ ಹಾಗೆಯೇ ಕಷ್ಟದ ನಂತರ ಸಂತೋಷ ಬರುತ್ತದೆ. ಆದ್ದರಿಂದ ಈ ಕ್ಷಣವನ್ನು ಶಾಶ್ವತ ಎಂದು ಭಾವಿಸಬೇಡಿ. 72 ನಿಮ್ಮ ಹೋರಾಟವನ್ನು ಯಾರಿಗೂ ವಿವರಿಸಬೇಕಾಗಿಲ್ಲ. ಹೆಚ್ಚಿನ ಜನರು ನಿಮ್ಮ ನೋವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಅವರು ನಿಮ್ಮ ಕಣ್ಣೀರನ್ನು ನೋಡುವುದಿಲ್ಲ. ಅವರು ನಿಮ್ಮ ಹೋರಾಟವನ್ನು ಅನುಭವಿಸಿರುವುದಿಲ್ಲ. ಆದ್ದರಿಂದ ಎಲ್ಲರಿಗೂ ನಿಮ್ಮ ನೋವನ್ನು ವಿವರಿಸಲು ಪ್ರಯತ್ನಿಸಬೇಡಿ. ಕೃಷ್ಣ ಹೇಳುತ್ತಾರೆ, ದೇವರು ನಿಮ್ಮ ಹೃದಯವನ್ನು ಈಗಾಗಲೇ ತಿಳಿದಿದ್ದಾನೆ. ಅಷ್ಟೇ ಸಾಕು.
73. ನಿಮ್ಮ ಜೀವನದ ವೇಗವನ್ನು ಇತರರೊಂದಿಗೆ ಹೋಲಿಸಬೇಡಿ. ಯಾರಾದರೂ 25ನೇ ವಯಸ್ಸಿನಲ್ಲಿ ಯಶಸ್ವಿಯಾಗುತ್ತಾರೆ, ಯಾರಾದರೂ 50ನೇ ವಯಸ್ಸಿನಲ್ಲಿ ಯಶಸ್ವಿಯಾಗುತ್ತಾರೆ, ಯಾರಾದರೂ ಬೇಗ ಮದುವೆಯಾಗುತ್ತಾರೆ, ಯಾರಾದರೂ ತಡವಾಗಿ ಮದುವೆಯಾಗುತ್ತಾರೆ, ಯಾರಾದರೂ ಬೇಗ ಶ್ರೀಮಂತರಾಗುತ್ತಾರೆ, ಯಾರಾದರೂ ನಿಧಾನವಾಗಿ ಬೆಳೆಯುತ್ತಾರೆ. ಆದರೆ ಕೃಷ್ಣ ಹೇಳುತ್ತಾರೆ, ಪ್ರತಿಯೊಬ್ಬರ ಸಮಯ ವಿಭಿನ್ನ. ನಿಮ್ಮ ಗಡಿಯಾರವನ್ನು ಇತರರ ಗಡಿಯಾರದೊಂದಿಗೆ ಹೋಲಿಸಬೇಡಿ. 74. ಕೆಲವೊಮ್ಮೆ ದೇವರು ನಿಮ್ಮನ್ನು ನಿಧಾನಗೊಳಿಸುತ್ತಾನೆ. ನೀವು ವೇಗವಾಗಿ ಓಡಲು ಬಯಸಬಹುದು, ಆದರೆ ದೇವರು ಕೆಲವೊಮ್ಮೆ ನಿಮ್ಮನ್ನು ನಿಧಾನಗೊಳಿಸುತ್ತಾನೆ. ಏಕೆಂದರೆ ಮುಂದೆ ಅಪಾಯ ಇರಬಹುದು, ಅಥವಾ ನೀವು ಇನ್ನೂ ಸಿದ್ಧವಾಗಿರದಿರಬಹುದು. ನಂತರ ಹಿಂದಿರುಗಿ ನೋಡಿದಾಗ ಆ ವಿಳಂಬವೇ ಆಶೀರ್ವಾದವಾಗಿತ್ತು ಎಂದು ಅರ್ಥವಾಗುತ್ತದೆ. 75. ಕಷ್ಟಗಳು ನಿಮ್ಮ ನಿಜವಾದ ಮುಖವನ್ನು ತೋರಿಸುತ್ತವೆ. ಸಂತೋಷದ ಸಮಯದಲ್ಲಿ ಒಳ್ಳೆಯವರಾಗಿರುವುದು ಸುಲಭ, ಆದರೆ ಕಷ್ಟದ ಸಮಯದಲ್ಲಿ ನಿಮ್ಮ ನಿಜವಾದ ವ್ಯಕ್ತಿತ್ವ ಹೊರಬರುತ್ತದೆ. ನೀವು ಧೈರ್ಯವಾಗಿರುತ್ತೀರಾ ಅಥವಾ ಕುಗ್ಗುತ್ತೀರಾ? ನೀವು ನಂಬಿಕೆ ಇಡುತ್ತೀರಾ ಅಥವಾ ಕೈಬಿಡುತ್ತೀರಾ? ಇದನ್ನೇ ಕಷ್ಟಗಳು ಪರೀಕ್ಷಿಸುತ್ತವೆ. 76. ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಿ. ಹೆಚ್ಚಿನ ಜನರು ತಮ್ಮ ಹಳೆಯ ತಪ್ಪುಗಳಿಗಾಗಿ ತಮ್ಮನ್ನೇ ಶಿಕ್ಷಿಸುತ್ತಾರೆ. ವರ್ಷಗಳ ಕಾಲ ಪಶ್ಚಾತ್ತಾಪದಲ್ಲಿ ಬದುಕುತ್ತಾರೆ. ಆದರೆ ಕೃಷ್ಣ ಹೇಳುತ್ತಾರೆ, ನೀವು ತಪ್ಪು ಮಾಡಿದ್ದರೆ ಕಲಿಯಿರಿ, ಆದರೆ ನಿಮ್ಮನ್ನು ನೀವು ದ್ವೇಷಿಸಬೇಡಿ. ಹಳೆಯ ತಪ್ಪುಗಳನ್ನು ಹೊತ್ತುಕೊಂಡು ಬದುಕಿದರೆ ಹೊಸ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವಿಲ್ಲ. 77. ನಿಮ್ಮ ಕನಸುಗಳನ್ನು ಜೀವಂತವಾಗಿಡಿ. ಕಷ್ಟಗಳು ಬಂದಾಗ ಜನರು ಮೊದಲು ತಮ್ಮ ಕನಸುಗಳನ್ನು ಬಿಟ್ಟುಬಿಡುತ್ತಾರೆ. ಆದರೆ ಕೃಷ್ಣ ಹೇಳುತ್ತಾರೆ, ಕನಸುಗಳಿಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ. ನಿಮ್ಮ ಕನಸುಗಳು ಎಷ್ಟು ದೊಡ್ಡದಾಗಿದ್ದರೂ ಅವನ್ನು ಜೀವಂತವಾಗಿಡಿ. 78. ದೇವರು ನಿಮ್ಮ ಶಕ್ತಿಯನ್ನು ತಿಳಿದಿದ್ದಾನೆ. ನೀವು ಹೇಳಬಹುದು, ನಾನು ಇನ್ನು ಸಹಿಸಲು ಸಾಧ್ಯವಿಲ್ಲ. ಆದರೆ ಕೃಷ್ಣ ಹೇಳುತ್ತಾರೆ, ದೇವರು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಭಾರವನ್ನು ಕೊಡುವುದಿಲ್ಲ. ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಬಲಿಷ್ಠರು. 79. ಯಶಸ್ಸು ಒಂದು ಪ್ರಯಾಣ. ಹೆಚ್ಚಿನ ಜನರು ಯಶಸ್ಸನ್ನು ಒಂದು ಗಮ್ಯಸ್ಥಾನ ಎಂದು ಭಾವಿಸುತ್ತಾರೆ. ಆದರೆ ಕೃಷ್ಣ ಹೇಳುತ್ತಾರೆ, ಯಶಸ್ಸು ಒಂದು ಪ್ರಯಾಣ. ಪ್ರತಿದಿನ ಬೆಳೆಯುವುದು, ಪ್ರತಿದಿನ ಕಲಿಯುವುದು, ಪ್ರತಿದಿನ ಉತ್ತಮವಾಗುವುದು, ಇದೇ ನಿಜವಾದ ಯಶಸ್ಸು. 80. ಪ್ರತಿಯೊಂದು ಬೆಳಿಗ್ಗೆಯೂ ಹೊಸ ಅವಕಾಶ. ನೀವು ಇಂದು ಸೋತಿರಬಹುದು, ಆದರೆ ನಾಳೆ ಹೊಸ ದಿನ, ಹೊಸ ಅವಕಾಶ, ಹೊಸ ಆರಂಭ. ಕೃಷ್ಣ ಹೇಳುತ್ತಾರೆ, ಸೂರ್ಯ ಪ್ರತಿದಿನ ಉದಯಿಸುತ್ತಾನೆ. ಅದು ಪ್ರಕೃತಿಯ ಸಂದೇಶ. ಮತ್ತೆ ಆರಂಭಿಸಲು ಯಾವತ್ತೂ ತಡವಾಗಿಲ್ಲ. 81. ನಿಮ್ಮ ಹೃದಯವನ್ನು ಕಠಿಣವಾಗಿಸಬೇಡಿ. ಕಷ್ಟಗಳು ಕೆಲವರನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ, ಆದರೆ ಕೆಲವರನ್ನು ಕಠಿಣರನ್ನಾಗಿ ಮಾಡುತ್ತವೆ. ಕೃಷ್ಣ ಹೇಳುತ್ತಾರೆ, ನೋವು ಅನುಭವಿಸಿ, ಆದರೆ ನಿಮ್ಮ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಹೃದಯವನ್ನು ಕಲ್ಲಾಗಿಸಬೇಡಿ. 82. ಜೀವನದ ದೊಡ್ಡ ಸಂಪತ್ತು ಶಾಂತಿ. ನಿಮ್ಮ ಬಳಿ ಕೋಟಿ ರೂಪಾಯಿ ಇರಬಹುದು, ಆದರೆ ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ದರೆ ನೀವು ಸಂತೋಷವಾಗಿರಲು ಸಾಧ್ಯವಿಲ್ಲ. ಕೃಷ್ಣನ ಪ್ರಕಾರ ಮನಸ್ಸಿನ ಶಾಂತಿಯೇ ನಿಜವಾದ ಐಶ್ವರ್ಯ. 83. ಕೆಲವೊಮ್ಮೆ ಉತ್ತರ ಕಾಯುವುದರಲ್ಲಿ ಇರುತ್ತದೆ. ನಾವು ತಕ್ಷಣ ಉತ್ತರ ಬಯಸುತ್ತೇವೆ, ಆದರೆ ಕೆಲವೊಮ್ಮೆ ದೇವರು ಹೇಳುತ್ತಾನೆ, ಇನ್ನೂ ಸ್ವಲ್ಪ ಕಾಯು. ಆ ಕಾಯುವ ಸಮಯದಲ್ಲೇ ನಾವು ಬೆಳೆಯುತ್ತೇವೆ, ಬಲಿಷ್ಠರಾಗುತ್ತೇವೆ, ಪ್ರಬುದ್ಧರಾಗುತ್ತೇವೆ. 84. ನಿಮ್ಮ ಆತ್ಮವನ್ನು ಯಾರೂ ಮುರಿಯಲು ಸಾಧ್ಯವಿಲ್ಲ. ಜನರು ನಿಮ್ಮನ್ನು ಟೀಕಿಸಬಹುದು, ನಿಮ್ಮ ಬಗ್ಗೆ ಸುಳ್ಳು ಹೇಳಬಹುದು, ನಿಮ್ಮನ್ನು ನಿರಾಕರಿಸಬಹುದು, ಆದರೆ ನಿಮ್ಮ ಆತ್ಮವನ್ನು ಯಾರೂ ಮುರಿಯಲು ಸಾಧ್ಯವಿಲ್ಲ. ನೀವು ಅನುಮತಿ ಕೊಟ್ಟರೆ ಮಾತ್ರ. 85. ಕತ್ತಲೆಯ ನಂತರವೇ ಬೆಳಕು ಹೆಚ್ಚು ಸುಂದರ. ಒಬ್ಬ ವ್ಯಕ್ತಿ ಎಂದಿಗೂ ಕಷ್ಟ ನೋಡದಿದ್ದರೆ ಸಂತೋಷದ ಮೌಲ್ಯ ಅರ್ಥವಾಗುವುದಿಲ್ಲ. ಆದ್ದರಿಂದ ನೀವು ಇಂದು ಅನುಭವಿಸುತ್ತಿರುವ ಕಷ್ಟ ನಾಳೆಯ ಸಂತೋಷವನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ. 86. ನಿಮ್ಮ ಜೀವನ ಒಂದು ಸಂದೇಶ. ನೀವು ಹೇಗೆ ಬದುಕುತ್ತೀರೋ ಅದು ಇತರರಿಗೆ ಪಾಠವಾಗುತ್ತದೆ. ನೀವು ಕಷ್ಟವನ್ನು ಹೇಗೆ ಎದುರಿಸುತ್ತೀರೋ ಅದು ಇತರರಿಗೆ ಪ್ರೇರಣೆಯಾಗುತ್ತದೆ. ಆದ್ದರಿಂದ ಧೈರ್ಯದಿಂದ ಬದುಕಿ. 87. ದೇವರು ನಿಮ್ಮೊಳಗೆ ಕೆಲಸ ಮಾಡುತ್ತಿದ್ದಾನೆ. ನೀವು ಹೊರಗೆ ಏನೂ ಬದಲಾಗುತ್ತಿಲ್ಲ ಎಂದು ಯೋಚಿಸಬಹುದು, ಆದರೆ ಒಳಗೆ ದೇವರು ನಿಮ್ಮನ್ನು ಬದಲಾಯಿಸುತ್ತಿರಬಹುದು. ನಿಮ್ಮ ಸಹನೆ, ನಿಮ್ಮ ನಂಬಿಕೆ, ನಿಮ್ಮ ಧೈರ್ಯ ಇವೆಲ್ಲವೂ ಬೆಳೆಯುತ್ತಿರಬಹುದು. 88. ಜೀವನದ ಅತ್ಯುತ್ತಮ ಪಾಠಗಳು ಕಷ್ಟದಲ್ಲೇ ಸಿಗುತ್ತವೆ. ಶಾಲೆ ಪುಸ್ತಕಗಳಿಂದ ಕಲಿಸುತ್ತದೆ, ಆದರೆ ಜೀವನ ಕಷ್ಟಗಳಿಂದ ಕಲಿಸುತ್ತದೆ. ನೀವು ಇಂದು ಕಲಿಯುತ್ತಿರುವ ಪಾಠಗಳು ನಾಳೆ ಅಮೂಲ್ಯವಾಗುತ್ತವೆ. 89. ನೀವು ಇನ್ನೂ ಇಲ್ಲಿ ಇದ್ದೀರಿ, ಅದೇ ದೊಡ್ಡ ಗೆಲುವು. ನೀವು ಎಷ್ಟೋ ಕಷ್ಟಗಳನ್ನು ಎದುರಿಸಿದ್ದೀರಿ, ಎಷ್ಟೋ ನಿರಾಶೆಗಳನ್ನು ನೋಡಿದ್ದೀರಿ, ಆದರೂ ನೀವು ಇನ್ನೂ ನಿಂತಿದ್ದೀರಿ. ಅದೇ ನಿಮ್ಮ ಶಕ್ತಿ, ಅದೇ ನಿಮ್ಮ ಗೆಲುವು. ಸ್ನೇಹಿತರೆ, ನೀವು ಈಗ ಜೀವನದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದರೂ ಈ ಒಂದು ಮಾತನ್ನು ನೆನಪಿಡಿ, ಕೈಬಿಡಬೇಡಿ.
ಯಾಕೆಂದರೆ ನೀವು ಊಹಿಸದ ರೀತಿಯಲ್ಲಿ ದೇವರು ಕೆಲಸ ಮಾಡುತ್ತಿದ್ದಾನೆ. ನೀವು ಕಾಣದ ರೀತಿಯಲ್ಲಿ ಆಶೀರ್ವಾದಗಳು ಬರುತ್ತಿವೆ. ನೀವು ಅರ್ಥಮಾಡಿಕೊಳ್ಳದ ರೀತಿಯಲ್ಲಿ ನಿಮ್ಮ ಭವಿಷ್ಯ ರೂಪುಗೊಳ್ಳುತ್ತಿದೆ. ಆದ್ದರಿಂದ ನಂಬಿಕೆಯಿಂದಿರಿ, ಧೈರ್ಯದಿಂದಿರಿ, ಪ್ರಾರ್ಥನೆ ಮಾಡುತ್ತೀರಿ, ಪ್ರಯತ್ನ ಮಾಡುತ್ತೀರಿ. ಒಂದು ದಿನ ನಿಮ್ಮ ಜೀವನವೇ ಈ ಮಾತಿಗೆ ಸಾಕ್ಷಿಯಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದರೆ ಮೊದಲು ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಕೆಂಪು ಹೃದಯ, ಬಹುಶಃ ನಿಮ್ಮ ಜೀವನದಲ್ಲೂ ಈಗ ಕೆಲವು ಕಷ್ಟಗಳು ಇರಬಹುದು. ಬಹುಶಃ ನೀವು ಮೌನವಾಗಿ ಹೋರಾಡುತ್ತಿರಬಹುದು. ಬಹುಶಃ ಯಾರಿಗೂ ಹೇಳಲಾಗದ ನೋವನ್ನು ಅನುಭವಿಸುತ್ತಿರಬಹುದು. ಆದರೆ ಈ ಒಂದು ಮಾತನ್ನು ಎಂದಿಗೂ ಮರೆಯಬೇಡಿ. ಕೃಷ್ಣ ನಿಮ್ಮನ್ನು ಬಿಟ್ಟಿಲ್ಲ. ಇಂದು ನೀವು ಎದುರಿಸುತ್ತಿರುವ ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ಹೋರಾಟ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತಿದೆ. ಒಂದು ದಿನ ನೀವು ಈ ಕಷ್ಟಗಳನ್ನು ದಾಟಿ ಹಿಂದೆ ತಿರುಗಿ ನೋಡಿದಾಗ, ಆ ಸಮಯದಲ್ಲಿ ನಾನು ಕೈಬಿಡಲಿಲ್ಲ, ಅದಕ್ಕಾಗಿಯೇ ಇಂದು ಇಲ್ಲಿ ಇದ್ದೇನೆ ಎಂದು ಹೆಮ್ಮೆಯಿಂದ ಹೇಳುತ್ತೀರಿ. ಆದ್ದರಿಂದ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮನ್ನು ನೀವು ನಂಬಿ, ದೇವರನ್ನು ನಂಬಿ ಮತ್ತು ನಿಮ್ಮ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ. ಏಕೆಂದರೆ ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೃಷ್ಣನ ಕೃಪೆ ಅದಕ್ಕಿಂತ ದೊಡ್ಡದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋದಿಂದ ನೀವು ಏನು ಕಲಿತಿರಿ ಎಂಬುದನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಇಂತಹ ಕೃಷ್ಣನ ಪ್ರೇರಣಾದಾಯಕ ಕಥೆಗಳು, ಜೀವನ ಬದಲಿಸುವ ಸಂದೇಶಗಳು ಮತ್ತು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅವರೆಗೂ ನಗುತ್ತಿರಿ, ಕಲಿಯುತ್ತಿರಿ, ಮುಂದೆ ಸಾಗುತ್ತಿರಿ ಮತ್ತು ಕೃಷ್ಣನ ಮೇಲೆ ನಂಬಿಕೆ ಇಡುತ್ತಿರಿ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.